ಗಜೇಂದ್ರಗಡಕ್ಕೆ ಘೋಷಣೆ ಆದರೂ ಅಗ್ನಿಶಾಮಕ ಘಟಕ ಉದ್ಘಾಟನೆ ಇನ್ನೂ ಇಲ್ಲ. ಹೌದು ವೀಕ್ಷಕರೇ, ಗಜೇಂದ್ರಗಡ ಪಟ್ಟಣದಲ್ಲಿ ಈದ್ಗಾ ಮೈದಾನ ಹಿಂದೆ ಇರುವ ಗಾದೆ ಅಂಗಡಿಗೆ ಆಕಸ್ಮಿಕವಾಗಿ ವಿದ್ಯುತ್ ಅವಘಡದಿಂದ ಬೆಂಕಿ ಹತ್ತಿ ಅಂಗಡಿ ಹಾಗೂ ಬಾಜು ಇರುವ ಅಲ್ಯೂಮಿನಿಯಂ ಕಿಟಕಿ ತಯಾರು ಮಾಡುವ ಅಂಗಡಿಗೂ ಬೆಂಕಿ ಹತ್ತಿ ಉರಿದು ಅಂಗಡಿಗಳು ಸುಟ್ಟು ಕರಕಲಾಗಿವೆ. ವಿಪರ್ಯಾಸ ಎಂದರೆ ಗಜೇಂದ್ರಗಡ ಪಟ್ಟಣದಲ್ಲಿ ಇಂತಹ ಘಟನೆಗಳು ಸಂಭವಿಸಿದಾಗ ರೋಣ ಪಟ್ಟಣದಿಂದ ಅಗ್ನಿಶಾಮಕ ವಾಹನ ಬರುತ್ತೆ. ಅಗ್ನಿಶಾಮಕ ವಾಹನ ಬರುವ ಹೊತ್ತಿಗೆ ಎಲ್ಲ ಸುಟ್ಟು ಕರಕಲಾಗುತ್ತವೆ. ಗಜೇಂದ್ರಗಡದಲ್ಲಿ ಈಗಾಗಲೇ ಅಗ್ನಿಶಾಮಕ ಕಚೇರಿ ಘೋಷಣೆ ಆಗಿದ್ದರೂ ಸೂಕ್ತ ಸವಲತ್ತುಗಳು ಇಲ್ಲದೆ ಇರುವುದು ಇಷ್ಟೆಲ್ಲ ಅವಘಡಗಳಿಗೆ ಸಾಕ್ಷಿಯಾಗಿದೆ. ಅಗ್ನಿಶಾಮಕ ಕಚೇರಿ ಇನ್ನೂ ಚಾಲನೆಯಾಗದೇ ಇರುವುದು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ. ಇನ್ನಾದರೂ ಆದಷ್ಟು ಬೇಗ ಆಡಳಿತದಲ್ಲಿರುವ ಸರ್ಕಾರ ಸೂಕ್ತ ಕ್ರಮ ತೆಗೆದುಕೊಂಡು ಸಮಸ್ಯೆ ಪರಿಹರಿಸಬೇಕು. ಇಲ್ಲವಾದರೆ ಜೆಡಿಎಸ್ ಪಕ್ಷದ ವತಿಯಿಂದ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಎಂವೈ ಮುಧೋಳ್ ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತಿನ ಗಜೇಂದ್ರಗಡದ ಪಟ್ಟಣ ಒಳಗ ಒಂದು ಬೆಂಕಿಯ ಒಂದು ಅಂಗಡಿಗೆ ಬೆಂಕಿ ಹತ್ತಿದ ಕಾರಣಕ್ಕೆ ಅದು ಏನಪ್ಪ ಅಂತಂದ್ರೆ ಗಾದಿ ಅಂಗಡಿ ಅಚಾನಕ್ ಆಗಿ ಅದು ಏನು ಕರೆಂಟ್ ವಿದ್ಯುತ್ ಹತ್ತಿತ್ತು ಗೊತ್ತಿಲ್ಲ, ಏನಾಯ್ತು ಗೊತ್ತಿಲ್ಲ. ಆದರೆ ಏನಾದ್ರೂ ಅದು ಸುಟ್ಟಂತ ಅಂಗಡಿ ಲಾಸೇನೆ ಅದು. ಆದ ಕಾರಣಕ್ಕೆ ನಾವು ಹೇಳೋದು ಇಷ್ಟೇ, ಮೊನ್ನೆ ಒಂದು 8 ದಿವಸ ಹಿಂದೆ ಒಂದು ಸಿಲಿಂಡರ್ ಬಸ್ಟ್ ಆಗಿ ಅನಾಹುತ. ಇವತ್ತು ಒಂದು ಅಂಗಡಿ ಬೆಂಕಿಯಿಂದ 3 ಅಂಗಡಿಯಿಂದ 3 ಅಂಗಡಿ ಲಾಸ್ ಆಗೈತಿ. ಅಂದ್ರೆ ಅವರು ಎಲ್ಲ ಬಡವರು, ಇವತ್ತು ಅಂಗಡಿ ಸುಟ್ಟಂತವರು ಎಲ್ಲರೂ ಬಡವರು. ಆದ್ರೆ ನಾ ಯಾಕೆ ಈ ಮಾತು ಹೇಳ್ತಂದ್ರೆ, ಗಜೇಂದ್ರಗಡ ತಾಲೂಕಿನ ಒಳಗ ಒಂದು ಅಲ್ಲಿ ಬೆಂಕಿ ಆರಿಸುವಂತ ಏನು ಅಗ್ನಿಶಾಮನ ಇಲ್ಲ. ಆದ್ರೆ ಹೇಳ್ತಾರ ಅವರು, ನಾವು ಬಿಲ್ಡಿಂಗ್ ಕಟ್ಟಡ ಮಾಡಿವಿ, ನಮ್ದು ಆಲ್ ರೆಡಿ ಐತಿ ಅಂತ ಹೇಳ್ತಾರೆ ಈ ಆಡಳಿತ ಮಾಡೋ ಸರ್ಕಾರದವರು. ನಾವು ಹೇಳೋದಿಷ್ಟೇ, ಅದನ್ನು ಮಾಡಬೇಕಾದ್ರೆ ಶೀಘ್ರದಲ್ಲಿ ಓಪನಿಂಗ್ ಮಾಡಿ ಜನರಿಗೆ ಒಂದು ಸಮಸ್ಯೆನ ಬಗೆಹರಿಸ್ರಿ. ಅದು ಏನಿಲ್ಲ, ಇವತ್ತು ಲಾಸ್ ಆದಂತ ಪರಿಹಾರ ಕೊಡೋರು ಯಾರು? ಇದು ನೀವು ವಿಚಾರ ಮಾಡಬೇಕು. ಮೊನ್ನೆ ಆದ್ಮೇಲೆ ನೀವು ಎಚ್ಚರಿಸ್ಬೇಕಾಗ್ತಲ್ಲ. ಆದ ಕಡೆ ನೀವು ಏನು ಮಾಡಿಲ್ಲ ಅಂದ್ರೆ ಮುಂದೆ ಇವತ್ತು ಈ ಬ್ಯಾಸಿಗೆ ಕಾಲದೊಳಗೆ ಬೆಂಕಿ ಹತ್ತೋದು ಅಚಾನಕ, ಏನೋ ಒಂದು ಬಡಿ ಸುಳ್ಳಿ ಇನ್ನೊಂದು ಮತ್ತೊಂದು ಅದಕ್ಕೆ ತುರ್ತು ಬೇಕಲ್ಲ. ಅಗ್ನಿಶಾಮಕ ತುರ್ತು ಬೇಕಂದ್ರೆ ಗಜೇಂದ್ರಗಡ ಇದ್ದಿತ್ತಂದ್ರೆ 1 ನಿಮಿಷ ಬಂದು
ಅದನ್ನೆಲ್ಲ ಹತ್ತಿದಂಥ ಬೆಂಕಿಯನ್ನು ಆರಿಸುವಂಥ ಪ್ರಯತ್ನ ಮಾಡ್ತಿದ್ರು. ಅದಕ್ಕೆ ಸಿಬ್ಬಂದಿನೂ ಇಲ್ಲ, ಗಾಡಿನೂ ಇಲ್ಲ, ಅಷ್ಟು ಸಾಯ್ಬಿಡುತ್ತೆ. ಅಂದ್ರೆ ಇದು ಒಂದು ಸರ್ಕಾರದ ನಿರ್ಲಕ್ಷ್ಯ. ಇದು ಆಗ್ಬೇಕಂತಂದ್ರ ಶೀಘ್ರದಲ್ಲಿ ಶೀಘ್ರದಲ್ಲಿ ಸಿಬ್ಬಂದಿ ನೀವು ಒಂದು ಕೊಡ್ರಿ, ಗಾಡಿ ಕೊಡ್ರಿ, ಅದು ನೀವು ಕಾರ್ಯಾಲಯ ಓಪನಿಂಗ್ ಮಾಡ್ರಿ. ನೀವು ಮಾಡಲಿಲ್ಲ ಅಂದ್ರೆ ನಾವು JDS ಪಕ್ಷದಿಂದ ಉಗ್ರ ಹೋರಾಟ ಮಾಡೋದು ಸತ್ಯ. ಇವತ್ತು ನಾಳೆ ನೀವು ಯಾರ ಬಂದು ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಲಾಸ್ ಐತಿ, ಎಷ್ಟು ನುಕ್ಸಾನ ಐತಿ ಅನ್ನೋದು. ಅದಕ್ಕೆ ಆಗ್ಬಾರ್ದಲ್ಲ, ಶೀಘ್ರದಲ್ಲಿ ಮಾಡ್ರಿ. ನೀವು ಮಾಡಿ ಹೋದ ನಾವಂತೂ ಈ ಪಕ್ಷದಿಂದ ನಾವು ಹೋರಾಟ ಮಾಡ್ತೀವಿ. ನೀವು ಸರ್ಕಾರ ಇದನ್ನ ಗಮನ ತಿಳ್ಕೊಂಡು ಇದನ್ನ ಸರಿಯಾದ ಶೀಘ್ರದಲ್ಲಿ ಗಾಡಿ ವ್ಯವಸ್ಥೆ ಮಾಡ್ರಿ, ಸಿಬ್ಬಂದಿ ಮಾಡ್ರಿ, ನಿಮ್ಮ ಕಾರಲ್ಲಿ ಉದ್ಘಾಟನೆ ಮಾಡಿ ಈ ಒಂದು ಜನರಿಗೆ ಒಳ್ಳೆಯದನ್ನು ಅಭಿಪ್ರಾಯ ಕೊಡ್ರಿ ಅಂತ ನಮ್ಮ ಅನಿಸಿಕೆ. ನಾನು ಒಬ್ಬ JDS ಪಕ್ಷ ಅಧ್ಯಕ್ಷನಾಗಿ ಹೇಳಕತ್ತೀನಿ. ಅದಕ್ಕೆ ಇದು ಕಳಕಳವಲ್ಲ, ಉಗ್ರದಿಂದ ಹೇಳಕತ್ತೀನಿ. ನೀವು ಮಾಡಿಲ್ಲ ಅಂದ್ರೆ ನಮ್ಮ ಹೋರಾಟದ ನಿರಂತರ ಇದ್ದೇ ಇರ್ತಾನೆ. ಅದು JDS ಪಕ್ಷ ವತಿಯಿಂದನೇ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಇಲ್ಲಿ ಎಲ್ಲರಿಗೂ ನಾನು ಸುಟ್ಟಂತ ಮನುಷ್ಯರಿಗೆ ಪರಿಹಾರ ಕೊಡಲೇಬೇಕು, ಸರ್ಕಾರದಿಂದ ಪರಿಹಾರ ತಲುಪಲೇಬೇಕು. ತಲುಪಲಂದ್ರೆ ನಾವು ಸುಮ್ಮನೆ ಇರುವುದಿಲ್ಲ. ಅದಕ್ಕೆ ನಾನು ಎಲ್ಲರಿಗೆ ಈ ಸುಟ್ಟಂತ ಜನರಲ್ಲಿ ಬಂದು ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳೀನಿ. ಆಮೇಲೆ ಅವರಿಗೆ ಎಲ್ಲರೂ ನಾನು ಹೋಗಿ ಅವರಿಗೆ ಇರ್ಲಪ್ಪ ಪರಿಹಾರ ಸರ್ಕಾರದಿಂದ ಬರಂಗ ಮಾಡೋಣ ಅಂತೇಳಿ ನಾನು ಅವ್ರಿಗೆ ಹೇಳಿದೆ. ಖುಷಿ ಪಟ್ಟಾರ ಅಂತ ತಿಳ್ಕೊಡ್ರಿ. ಅದಕ್ಕೆ ದಯವಿಟ್ಟು ಪ್ಲೀಸ್ ಈ ನಮ್ಮ ಆಡಳಿತ ಮಾಡೋರಾಗಲಿ ಸರ್ಕಾರ ಆಗಲಿ ಅವರು ಬಡವ್ರ ಮ್ಯಾಗ ಅನುಕಂಪ ಕರುಣೆ ಇರಲಿ ಅಂತೇಳಿ ನಿಮ್ಮ ಕಳಕಳಿ ಮನೆಗೆ ನಮಸ್ಕಾರ.